ಕಾಂತಿ. ಅಮ್ಮ ನಿನ್ ಮೇಲೆ ತುಂಬಾ ಸಿಟ್ ಮಾಡ್ಕೊಂಡಿದ್ರು. ಸಿಟ್ ಮಾಡ್ಕೊಂಡಿದ್ರು? ಯಾಕೆ? ಅದೇ ಮದ್ವೆಗೆ ಬಂದಿದ್ದಕ್ಕೆ. ನಾನಲ್ಲಿ ಬಂದೇನು ತೊಂದರೆ ಕೊಡ್ಲಿಲ್ವಲ್ಲ? ನಿನ್ನ ಅಮ್ಮ ಬರ್ಬೇಡ ಅಂತ ಹೇಳಿದ್ರಂತೆ. ಅಂದಿದ್ರು. ಅವ್ರು ಹಾಗಂದ್ರಲ್ಲ ಅಂತಾನೆ ನಾನು ಅಲ್ಲಿ ಬಂದಿದ್ದೆ. ನಿನಗೆ ಅರ್ಥ ಆಗಲ್ಲ ಕಣ, ನಾನು ಹೇಳಿದ್ವಿ. ಅಂತೂ ನಮ್ ಕಾಂತಿ ಒಳ್ಳೆ ಮನೆ ಸೇರಿದ್ಲಲ್ಲ, ಅದೇ ಸಂತೋಷ. ಈ ಮದುವೆ ಹೇಗಾಗುತ್ತೋ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಾ ಇತ್ತು. ಸುಬ್ಬಣ್ಣ ಏನ್ ಕಿತಾಪತಿ ಮಾಡ್ತಾನ ಅನ್ನೋ ಭಯ ಬೇರೆ. ಸದ್ಯಕ್ಕೆ ಅಂಥದ್ದೇನೂ ಆಗ್ಲಿಲ್ಲ. ಅವನ್ನ ಕರ್ಕೊಂಡಿದ್ದೆ ತಪ್ಪು. ಅವನ ಜೊತೆ ಗುರ್ತಿಸ್ಕೊಳ್ಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಏನೋ ನಮ್ ಕಾಂತಿ ಹೇಳಿದ್ಲಲ್ಲ ಅಂತ ಸುಮ್ಮನಾದಷ್ಟೇ. ಕಾಂತಿ ಒಳ್ಳೆ ಉದ್ದೇಶದಿಂದನೇ ಆ ರೀತಿ ಹೇಳಿದಾಳೆ. ಶತ್ರುಗಳು ಹೊರಗಡೆ ಇದ್ದಷ್ಟು ನಮ್ಗೆ ಅಪಾಯ ತಪ್ಪಿದ್ದಲ್ಲ. ಅವ್ರನ್ನ ನಮ್ಮ ಜೊತೆಲಿ ಇಟ್ಕೊಂಡ್ರೆ ಒಳ್ಳೇದು. ಈಗ ನೋಡಿ, ಈ ಸುಬ್ಬು ಮಾವ ಹೊರಗಡೆ ಇದ್ದಿದ್ರೆ ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತಿದ್ದ. ನಮ್ ಜೊತೆ ಇದ್ದಿದ್ರಿಂದ ಸುಮ್ಮನಿದ್ನಲ್ವಾ? ಏನಂತೀರಪ್ಪ? ಅವನ್ ಕೈಯಲ್ಲಿ ಏನ್ರಿ ಮಾಡಕ್ ಆಗ್ತಾಯ್ತು? ಆಸ್ತಿ ಸಿಗುತ್ತೆ ಅಂತ ಏನೇನೋ ಮಾಡಕ್ ಹೋದ, ಸಿಗೋದಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಸುಮ್ನಾದ. ಹೇಗೂ ಆಯ್ತಲ್ಲ, ನಮ್ ಕಾಂತಿ ಆ ಮನೇಲಿ ಸಂತೋಷವಾಗಿರ್ತಾಳೆ ಅಂತ ನಂಗೆ ಅನಿಸ್ತಾ ಇದೆ. ರೇಣುಕಮ್ಮ ನೋಡೋದಿಕ್ ಸ್ವಲ್ಪ ಜೋರ್ ಅನ್ಸಿದ್ರು ಅವ್ರು ತುಂಬಾ ಮೃದು ಅಲ್ವೇನ್ರಿ? ನೋಡು, ನೀರಿನ ಆಳ ನದಿಗೆ ಇಳಿದಾಗಲೇ ಗೊತ್ತಾಗೋದು. ಹಾಗೆ ಮನುಷ್ಯನ ಗುಣ ಜೊತೆಗಿದ್ರೆ ತಿಳಿಯೋದು. ಇನ್ನೇನು ಯೋಚನೆ ಮಾಡೋದ್ ಬೇಡ. ಮೊದಲು ನಂಜನ್ ಗುಡಿಗೆ ಹೋಗಿ ಬಂದ್ಬಿಡೋಣ. ಸಾಧ್ಯ ಆದ್ರೆ ಮಂಜುನಾಥನ್ಗೂ ಕಾಂತಿಗೂ ಬರಕ್ ಹೇಳಿ, ಅವರು ಬಂದ್ರೆ ಚೆನ್ನಾಗಿರುತ್ತೆ. ಒಂದ್ ನಿಮಿಷ ನಮ್ಮ ಅಣ್ಣ, ಅಮ್ಮ ಬಂದ್ರು. ಕಾಂತಿ, ಇದನ್ನ ಬಲಗಾಲಲ್ಲಿ ಒದ್ದು ಒಳಗಡೆ ಬಾಮ್ಮ. ಹೋಗಿ ನಿಮ್ಮಪ್ಪ ಅಮ್ಮನ್ನ ಕರ್ಕೊಂಡ್ ಬಾ. ಅಮ್ಮ, ಏಯ್, ನಡಿ ಒಳಗೆ. ಅಮ್ಮ, ಅದು ನಡಿ ಒಳಗೆ. ಕಾಂತಿ ನನ್ನ ಮಗಳಿದ್ದ ಹಾಗೆ. ಅವಳಿಗೆ ಅನ್ಯಾಯ ಆದ್ರೆ ನನಗೆ ಸಂಕಟ ಆಗತ್ತೆ. ಅವಳ ಕಣ್ಣೀರ್ ಹಾಕ್ಸಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಕೈ ಮುಗಿದು ಕೇಳ್ಕೊತೀನ, ನನ್ನ ಮಾನ ಉಳಿಸು. ಈ ಹುಡುಗಿ ಗೊತ್ತು ನಾನು ಬಾಳ